ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಹಳ್ಳಿಗಳಲ್ಲಿ ತಮ್ಮದೇ ಆದ ಸ್ವಂತ ಮನೆ ಜಾಗ ಇದ್ರೂ ಅದಕ್ಕೆ ಸರಿಯಾದ ದಾಖಲೆ ಇಲ್ಲ ಅಂತ ಪರದಾಡ್ತಾ ಇದ್ದ ಗ್ರಾಮೀಣ ಜನತೆಗೆ ರಾಜ್ಯ ಸರ್ಕಾರ ಈಗ ಬಂಪರ್ ಗುಡ್ ನ್ಯೂಸ್ ಕೊಟ್ಟಿದೆ. ಹೌದು, ತಾತ ಮುತ್ತಾತನ ಕಾಲದಿಂದಲೂ ಹಳ್ಳಿಗಳಲ್ಲಿ ಕಟ್ಟಿಕೊಂಡಿರುವ ಯಾವುದೇ ದಾಖಲೆಗಳಿಲ್ಲದ 65 ಲಕ್ಷ ಹಳೆಯ ಮನೆಗಳಿಗೆ ಮತ್ತು ಆಸ್ತಿಗಳಿಗೆ ಇದೀಗ ಅಧಿಕೃತವಾಗಿ ಈ ಖಾತ ಮಾಡಿಕೊಡಲು ಸರ್ಕಾರ ಬಿಗ್ ಪ್ಲಾನ್ ಮಾಡಿದೆ. ಇದಕ್ಕಾಗಿ 100 ದಿನಗಳ ಬೃಹತ್ ಅಭಿಯಾನವನ್ನ ಶುರು ಮಾಡಲಾಗ್ತಿದೆ. ಹಾಗಾದ್ರೆ ದಾಖಲೆಗಳೇ ಇಲ್ಲದ ನಿಮ್ಮ ಹಳೆಯ ಮನೆಗೆ ಈ ಸ್ವತ್ತು ಮಾಡಿಸಿಕೊಳ್ಳೋದು ಹೇಗೆ? ಇದಕ್ಕಾಗಿ ಯಾವ ಫಾರ್ಮ್ ಹಾಕಬೇಕು? ಅರ್ಜಿ ಹಾಕೋದಿಕ್ಕೆ ಕೊನೆಯ ದಿನಾಂಕ ಯಾವುದು? ಬಿ ಖಾತಾವನ್ನ ಎ ಖಾತಾ ಆಗಿ ಕನ್ವರ್ಟ್ ಮಾಡಬಹುದಾ? ಜೊತೆಗೆ ಈ ಸ್ವತ್ತು ಮಾಡಿಕೊಡಲು ಅಧಿಕಾರಿಗಳು ಲಂಚ ಕೇಳಿದ್ರೆ ಏನ್ ಮಾಡಬೇಕು? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ದಾಖಲೆ ಇಲ್ಲದ ಮನೆಗಳಿಗೆ ಈ ಸ್ವತ್ತು, ಏನಿದು 100 ದಿನದ ಅಭಿಯಾನ? ಸ್ನೇಹಿತರೆ, ನಮ್ಮ ರಾಜ್ಯದ ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿ ಬರೋಬ್ಬರಿ 65 ಲಕ್ಷಕ್ಕೂ ಹೆಚ್ಚು ಆಸ್ತಿಗಳಿವೆ. ಆದರೆ ಇವುಗಳಲ್ಲಿ ಹೆಚ್ಚಿನವು ಪೂರ್ವಜರಿಂದ ಬಳುವಳಿಯಾಗಿ ಬಂದ ಆಸ್ತಿಗಳು. ಇವುಗಳಲ್ಲಿ ವಾಸ ಮಾಡುವವರ ಬಳಿ ಆ ಜಾಗದ ಯಾವುದೇ ಅಧಿಕೃತ ದಾಖಲೆಗಳಿಲ್ಲ. ಹೀಗಾಗಿ ಈ ಆಸ್ತಿಗಳನ್ನ ಮಾರಾಟ ಮಾಡಲು, ಅಡಮಾನ ಇಡಲು ಅಥವಾ ಬ್ಯಾಂಕ್ ಲೋನ್ ಪಡೆಯೋದಕ್ಕೆ ಜನರಿಗೆ ಸಾಧ್ಯವಾಗ್ತಾ ಇಲ್ಲ. ಕಾಗದ ರಹಿತ ಮಾಲೀಕರಾಗಿ ಜನರು ಪರದಾಡ್ತಿದ್ದಾರೆ. ಜನರ ಈ ಸಮಸ್ಯೆಯನ್ನು ಬಗೆಹರಿಸಲು ಇದೀಗ ನೂತನ ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ ಖಂಡ್ರೆ ಮಹತ್ವದ ನಿರ್ಧಾರ ತಗೊಂಡಿದ್ದಾರೆ. ಒಂದು ಬಾರಿಯ ಕ್ರಮವಾಗಿ ನಿಯಮಾವಳಿಗಳನ್ನು ಸರಳೀಕರಿಸಿ ಮುಂದಿನ 100 ದಿನಗಳ ಒಳಗಾಗಿ ಗ್ರಾಮ ಠಾಣಾ ಆಸ್ತಿಗಳಿಗೆ ಸಮರೋಪಾದಿಯಲ್ಲಿ ಈ ಖಾತಾ ವಿತರಿಸಲು ಆದೇಶ ನೀಡಿದ್ದಾರೆ. ಅರ್ಜಿ ಸಲ್ಲಿಸೋದು ಹೇಗೆ? ಟೈಮ್ ಲಿಮಿಟ್ ಇದೆಯಾ? ಸ್ನೇಹಿತರೆ, ಗ್ರಾಮೀಣ ಜನರು ತಮ್ಮ ಆಸ್ತಿಗೆ ಈ ಸ್ವತ್ತು ಪಡೆಯಲು ನಮೂನೆ 11B ಅಂದ್ರೆ ಫಾರ್ಮ್ 11B ಅನ್ನ ಭರ್ತಿ ಮಾಡಿ ತಮ್ಮ ಗ್ರಾಮ ಪಂಚಾಯತ್ಗೆ ನೀಡಬೇಕು. ಜನರಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ಈ ನಮೂನೆ 11Bಯಲ್ಲಿ ಅರ್ಜಿ ಸಲ್ಲಿಸಲು ಮುಂದಿನ ಸೆಪ್ಟೆಂಬರ್ ಅಂತ್ಯದವರೆಗೂ ಕಾಲಾವಕಾಶವನ್ನ ವಿಸ್ತರಿಸಲಾಗಿದೆ. ಈ ಸ್ವತ್ತು ಯಾರಿಗೆಲ್ಲ ಇದೆ ಈ ಆಫರ್? ಸಚಿವ ಈಶ್ವರ್ ಖಂಡ್ರೆ ಅವರು ಸ್ಪಷ್ಟವಾಗಿ ಹೇಳಿರುವಂತೆ ಈ ಆಫರ್ ಕೇವಲ ಅಸಲಿ ಮೂಲ ನಿವಾಸಿಗಳಿಗೆ ಮಾತ್ರ. ಅಂದ್ರೆ ಒಂದು ವೇಳೆ ಯಾರಾದರೂ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲೇ ಸರ್ಕಾರಿ ಜಮೀನುಗಳಾದ ಎ ಮತ್ತು ಬಿ ಖರಾಬು ಜಾಗ, ಗೋಮಾಳ ಅಥವಾ ಅರಣ್ಯ ಪ್ರದೇಶವನ್ನ ಒತ್ತುವರಿ ಮಾಡಿ ಲೇಔಟ್ ನಿರ್ಮಾಣ ಮಾಡಿದ್ರೆ ಅಂಥ ಆಸ್ತಿಗಳಿಗೆ ಯಾವುದೇ ಕಾರಣಕ್ಕೂ ಈ ಸ್ವತ್ತು ನೀಡೋದಿಲ್ಲ. ಇದಕ್ಕಾಗಿ ದಿಶಾಂಕ್ ಆಪ್ ಮೂಲಕ ಆ ಜಾಗ ಖರಾಬು ಹೌದೋ ಅಲ್ವೋ ಅನ್ನೋದನ್ನ ಮೊದಲು ಪರಿಶೀಲಿಸಲಾಗುತ್ತೆ. ಬಿ ಖಾತಾವನ್ನ ಎ ಖಾತಾ ಆಗಿ ಕನ್ವರ್ಟ್ ಮಾಡಬಹುದಾ? ಸ್ನೇಹಿತರೆ, ಇದೇ ವೇಳೆ ಬಿ ಖಾತಾ ಬಗ್ಗೆಯೂ ಸಚಿವರು ಮಹತ್ವದ ಅಪ್ಡೇಟ್ ಕೊಟ್ಟಿದ್ದಾರೆ. ರಾಜ್ಯದಲ್ಲಿರುವ 1.5 ಕೋಟಿ ಆಸ್ತಿಗಳ ಪೈಕಿ ಈಗಾಗಲೇ 53% ಆಸ್ತಿಗಳಿಗೆ ಈ ಸ್ವತ್ತು ನೀಡಲಾಗಿದೆ. ಇದರಲ್ಲಿ ಸುಮಾರು 10.16 ಲಕ್ಷ ಆಸ್ತಿಗಳಿಗೆ ಬಿ ಖಾತಾ ನೀಡಲಾಗಿದೆ. ಆದ್ರೆ ಬಿ ಖಾತಾ ಇದ್ರೆ ಅದಕ್ಕೆ ಪೂರ್ಣ ಪ್ರಮಾಣದ ಮಾನ್ಯತೆ ಇರೋದಿಲ್ಲ. ಹೀಗಾಗಿ ಈ ಬಿ ಖಾತಾಗಳನ್ನ ಎ ಖಾತಾ ಆಗಿ ಪರಿವರ್ತಿಸುವ ಕುರಿತು ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಿ ಅಂತಿಮ ನಿರ್ಧಾರ ಕೈಗೊಳ್ಳಲಾಗುತ್ತೆ ಅಂತಲೂ ಸಚಿವರು ಭರವಸೆ ಕೊಟ್ಟಿದ್ದಾರೆ. ಇದು ಜಾರಿಯಾದ್ರೆ ಗ್ರಾಮೀಣ ಆಸ್ತಿಗಳ ಮೌಲ್ಯ ಭಾರಿ ಪ್ರಮಾಣದಲ್ಲಿ ಹೆಚ್ಚಾಗಲಿದೆ. ಅಧಿಕಾರಿಗಳು ಸತಾಯಿಸಿದ್ರೆ, ಲಂಚ ಕೇಳಿದ್ರೆ ಏನ್ ಮಾಡಬೇಕು? ದಾಖಲೆಗಳಿಲ್ಲದ ಆಸ್ತಿಗೆ ಖಾತೆ, ಬಿ ಖಾತೆ ಬಗ್ಗೆ ಮಹತ್ವದ ಅಪ್ಡೇಟ್ ನೀಡಿರೋ ಸಚಿವರು ಪಿಡಿಒಗಳಿಗೂ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಗ್ರಾಮ ಪಂಚಾಯಿತಿಗೆ ಹೋಗಿ ಈ ಸ್ವತ್ತಿಗೆ ಅರ್ಜಿ ಹಾಕಿದ್ರೆ ಅಲ್ಲಿನ ಪಿಡಿಒಗಳು ತಿಂಗಳುಗಟ್ಟಲೆ ಅಲೆದಾಡಿಸ್ತಾರೆ, ದುಡ್ಡು ಕೇಳ್ತಾರೆ ಅನ್ನೋದು ಜನರ ಬಹುದೊಡ್ಡ ಕಂಪ್ಲೇಂಟ್. ಆದರೆ ಈ ಬಾರಿ ಸಚಿವರು ಅಧಿಕಾರಿಗಳಿಗೆ ಸ್ಪಷ್ಟ ಎಚ್ಚರಿಕೆ ಕೊಟ್ಟಿದ್ದಾರೆ. ಗ್ರಾಹಕರು ಈ ಸ್ವತ್ತಿಗೆ ಅರ್ಜಿ ಸಲ್ಲಿಸಿದ 15 ದಿನಗಳ ಒಳಗಾಗಿ ಅದನ್ನ ವಿಲೇವಾರಿ ಮಾಡಲೇಬೇಕು. ಉದ್ದೇಶಪೂರ್ವಕವಾಗಿ ವಿಳಂಬ ಮಾಡಿದ್ರೆ ಅಂತ ಪಿಡಿಒಗಳಿಗೆ ನೋಟಿಸ್ ನೀಡಲಾಗುತ್ತೆ. ದಾಖಲೆ ಇಲ್ಲದೆ ನಕಲಿಯಾಗಿ ಈ ಖಾತಾ ಮಾಡಿದ್ರೆ ಅಥವಾ ಲಂಚ ಕೇಳಿದ್ರೆ ಸಾಕ್ಷಿ ಸಮೇತ ದೂರು ಕೊಡಿ ಅಂತ ಅಧಿಕಾರಿಗಳ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಶಿಸ್ತು ಕ್ರಮ ಜರುಗಿಸ್ತೀವಿ ಅಂತ ಎಚ್ಚರಿಸಿದ್ದಾರೆ. ಒಟ್ಟಿನಲ್ಲಿ ಸ್ನೇಹಿತರೆ, ದಶಕಗಳಿಂದ ದಾಖಲೆಗಳಿಲ್ಲದೆ ಪರದಾಡ್ತಾ ಇದ್ದ ಹಳ್ಳಿ ಜನರಿಗೆ ಇದೊಂದು ದೊಡ್ಡ ರಿಲೀಫ್ ಅಂತಾನೆ ಹೇಳಬಹುದು. ಹಳ್ಳಿಗಳ ಅಭಿವೃದ್ಧಿಗೂ ಇದು ಬಹುದೊಡ್ಡ ವೇದಿಕೆ ಆಗಲಿದೆ. ಈ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಹಳ್ಳಿಯ ಮನೆಗೆ ಈಗಾಗಲೇ ಈ ಸ್ವತ್ತು ಮಾಡಿಸಿದ್ದೀರಾ? ಗ್ರಾಮ ಪಂಚಾಯಿತಿಗಳಲ್ಲಿ ಪಿಡಿಒಗಳು 15 ದಿನಗಳ ಒಳಗೆ ಈ ಖಾತಾ ಮಾಡಿಕೊಡ್ತಾರೆ ಅಂತ ನಿಮಗೆ ಅನ್ಸುತ್ತಾ?
ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ. ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ ಹಾಗೂ ಪ್ರತಿಯೊಬ್ಬರಿಗೂ ವಾಟ್ಸಾಪ್ನಲ್ಲಿ ಶೇರ್ ಮಾಡಿ ಜಾಗೃತಿ ಮೂಡಿಸಿ. ಇಂಥ ಮತ್ತಷ್ಟು ಮಹತ್ವದ ಅಪ್ಡೇಟ್ಸ್ಗಳಿಗಾಗಿ ಮರೆಯದೆ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.